ನೋಡಿ, ಇತ್ತೀಚೆಗೆ ಈ ಹನಿ ಟ್ರ್ಯಾಪ್ ಅನ್ನೋದು ಬಹಳಷ್ಟು ಜಾಸ್ತಿ ಆಗ್ತಾ ಇದೆ. ರಾಜಕೀಯದಲ್ಲೂ ಕೂಡ ಹನಿ ಟ್ರ್ಯಾಪು ದೊಡ್ಡ ಮಟ್ಟದಲ್ಲಿ ಸದ್ದು ಸುದ್ದಿ ಮಾಡಿತ್ತು. ಬೆಂಗಳೂರಿನಲ್ಲಿ ಭಲೇ ಟೀಚರು ಫುಲ್ ಟಾರ್ಚರು. ಸಾಲ ಕೇಳ್ತಾರೆ, ನಿಮ್ಮ ಜೊತೆಗೆ ಸಲುಗೆ ಬೆಳೆಸ್ತಾರೆ, ಕೊನೆಗೆ ಕಿರಿಕಿರಿ ಕೊಡ್ತಾರೆ. ಹಣ ವಾಪಸ್ ಕೇಳಿ ಲಕ್ಷ ಲಕ್ಷ ಕಳ್ಕೊಂಡ ಆಸಾಮಿ. ಕಿಸ್ಸಿಂಗ್ ಬಲೆಗೆ ಬಿದ್ದಿರೋ ಉದ್ಯಮಿ ಈಗ ಫುಲ್ಲು ವಿಲವಿಲ. ನೋಡಿ, ಒಂದು ಮುತ್ತು ಕುತ್ತು ತಂದಿರೋದು. ಓ ಮೈ ಗಾಡ್, ಏನಿದು? ಬೆಂಗಳೂರಲ್ಲಿ ಸುಲಿಗೆ ಮತ್ತೆ ಹನಿ ಟ್ರ್ಯಾಪ್ ಗ್ಯಾಂಗು ಈಗ ಲಾಕ್ ಆಗಿದೆ. ಪೊಲೀಸರ ಅತಿಥಿಯಾಗಿದ್ದಾರೆ. ನೋಡಿ, ಈ ಹನಿ ಟ್ರ್ಯಾಪ್ ಅನ್ನುವಂತಹ ಜಾಲ ಇತ್ತೀಚೆಗೆ ಬಹಳಷ್ಟು ಜಾಸ್ತಿ ಆಗ್ತಾ ಇದೆ. ರಾಜ್ಯ ರಾಜಕೀಯದಲ್ಲೂ ಕೂಡ ಈ ಹನಿ ಟ್ರ್ಯಾಪ್ ದೊಡ್ಡ ಮಟ್ಟದಲ್ಲಿ ಸದ್ದು ಸುದ್ದಿ ಮಾಡ್ತು. ಅದಕ್ಕೆ ಸಂಬಂಧಪಟ್ಟಂತೆ ಗಂಭೀರವಾಗಿ ಪರಿಗಣಿಸಿದಂತಹ ಸರ್ಕಾರ ತನಿಖೆಗೂ ಕೂಡ ಆದೇಶವನ್ನ ಕೊಟ್ಟಿದೆ. ತನಿಖೆ ಕೂಡ ಮಾಡಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಸುಲಿಗೆ ಹಾಗೆ ಹನಿ ಟ್ರ್ಯಾಪ್ ಗ್ಯಾಂಗು ಈಗ ಲಾಕ್ ಆಗಿದೆ. ಹಾಗಾದ್ರೆ ಯಾವ ರೀತಿ ಲಾಕ್ ಆದ್ರು? ಪೊಲೀಸರ ಬಲೆಗೆ ಈ ಹನಿ ಟ್ರ್ಯಾಪ್ ಗ್ಯಾಂಗು ಹೆಂಗ್ ಬಿತ್ತು? ಹೆಂಗೆಲ್ಲ ಇವರು ಹನಿ ಟ್ರ್ಯಾಪ್ ಮಾಡ್ತಾ ಇದ್ರು? ಯಾವ ರೀತಿ ತಮ್ಮ ಮೋಸದ ಜಾಲಕ್ಕೆ ಬೇರೆ ಬೇರೆಯವ್ರನ್ನ ಬಳಸ್ಕೊಳ್ತಾ ಇದ್ರು? ನೋಡಿ, ಮೊದಲಿಗೆ ಚಾಟಿಂಗು, ಆಮೇಲೆ ಡೇಟಿಂಗು, ಆಮೇಲೆ ಕಿಸ್ಸಿಂಗು, ಕೊನೆಗೆ ಫುಲ್ ಶಾಕಿಂಗು. ಲೇಡಿ ಬಲೆಗೆ ಬಿದ್ದ ಉದ್ಯಮಿ ಕಳ್ಕೊಂಡಿದ್ದು ಲಕ್ಷ ಲಕ್ಷ ಹಣ. ವಿಡಿಯೋ ಫೋಟೋಗಳನ್ನು ತೋರಿಸಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು. ಬ್ಲ್ಯಾಕ್ ಮೇಲ್ ಮಾಡಿ 15 ಲಕ್ಷ ರೂಪಾಯಿ ನೀಡುವಂತೆ ಬೇಡಿಕೆ. ಶಿಕ್ಷಕಿ ಸೇರಿದಂತೆ ಮೂವರನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಟೀಚರ್ ಶ್ರೀದೇವಿ, ಗಣೇಶ್ ಕಾಳೆಸಾಗರ್ ಅರೆಸ್ಟ್ ಆಗಿರೋದು. ವಿಜಯನಗರ ಜಿಲ್ಲೆಯವರಾದಂತಹ ಇವರು ಈಗ ಪೊಲೀಸರ ಅತಿಥಿಗಳಾಗಿದ್ದಾರೆ. ನೋಡಿ, ಒಂದು ಮುತ್ತಿನ ಕತೆ ಇದು. ಮೊದಲಿಗೆ ಫೋನ್ನಲ್ಲಿ ಚಾಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಹಾಗೆ ಸಲುಗೆಯನ್ನು ಬೆಳೆಸ್ಕೊಂಡು ಮೀಟ್ ಮಾಡ್ತಾರೆ. ಮೀಟ್ ಮಾಡಿದಂತಹ ಸಂದರ್ಭದಲ್ಲಿ ಕಿಸ್ಸು. ಅದಾದ ಮೇಲೆ ವಿಡಿಯೋಗಳನ್ನು ಇಟ್ಕೊಂಡು, ಫೋಟೋಗಳನ್ನು ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡೋದು. ಇಷ್ಟು ಲಕ್ಷ ಕೊಡಬೇಕು, ಎಲ್ಲ ಅಂದರೆ ನಿಮ್ಮ ಫೋಟೋಗಳನ್ನು, ವಿಡಿಯೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡ್ತೀನಿ ಅಂತ ಹೇಳಿ ಲಕ್ಷ ಲಕ್ಷ ಪೀಕಿದಂತಹ ಗ್ಯಾಂಗು ಈಗ ಪೊಲೀಸರ ಅತಿಥಿಗಳಾಗಿದ್ದಾರೆ. ನೋಡಿ, ಹೆಂಗೆಲ್ಲ ಬಲೆಗೆ ಬೀಳಿಸ್ಕೋತಾರೆ ಅಂತ ಹೇಳಿ. ಹಾಗಾದ್ರೆ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಕಿಂಡರ್ ಗಾರ್ಡನ್ ನಡೆಸ್ತಾ ಇದ್ರಂತೆ ಈ ಶಿಕ್ಷಕಿ ಶ್ರೀದೇವಿ. 2023ರಲ್ಲಿ ಉದ್ಯಮಿ ರಾಕೇಶ್ ವೈಷ್ಣವ್ ಅವರ ಪರಿಚಯ ಆಗುತ್ತಂತೆ. ಆ ಪರಿಚಯ ಸಲುಗೆಗೆ ಬೆಳೆಯುತ್ತೆ. ತನ್ನ ಮಕ್ಕಳನ್ನ ಶ್ರೀದೇವಿಯೇ ಪ್ಲೇ ಹೋಮ್ಗೆ ಕಳಿಸ್ತಾ ಇದ್ರು. ನೋಡಿ, ಶ್ರೀದೇವಿಯ ಪ್ಲೇ ಹೋಮ್ಗೆ ರಾಕೇಶ್ ಕಳಿಸ್ತಾ ಇದ್ದಿದ್ದು ಅವರ ಮಕ್ಕಳನ್ನ. ರಾಕೇಶ್ನಿಂದ ಶಾಲೆ ನಿರ್ವಹಣೆಗೆ 2 ಲಕ್ಷ ಸಾಲ ಪಡ್ಕೊಂಡಿದ್ರಂತೆ ಟೀಚರ್ ಶ್ರೀದೇವಿ. ಹಣ ವಾಪಸ್ ಕೊಡದೆ ಶಾಲೆಗೆ ಪಾರ್ಟ್ನರ್ ಆಗು ಅಂತ ಹೇಳಿ ಗೆಳೆತನ ಆಗುತ್ತೆ ಶ್ರೀದೇವಿಗೂ ರಾಕೇಶ್ಗೂ. ರಾಕೇಶ್ ಜೊತೆ ಕಳೆದ ಖಾಸಗಿ ಕ್ಷಣಗಳ ದಾಖಲೆ ಇಟ್ಕೊಂಡು ಶ್ರೀದೇವಿ ಬೆದರಿಕೆ ಹಾಕ್ತಾ ಇದ್ದಿದ್ದು. ಕಿಸ್ಸಿಂಗು, ಚಾಟಿಂಗು ದಾಖಲೆ ಇಟ್ಕೊಂಡು ಹಣ ಕೊಡು, ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮನೆಯವ್ರಿಗೆ ತೋರಿಸ್ತೀನಿ, ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡ್ತೀನಿ ಅಂತ ಹೇಳಿ ಪದೇ ಪದೇ ಹಣಕ್ಕೆ ಬೇಡಿಕೆ ಇಡ್ತಾ ಇದ್ಲಂತೆ ಶ್ರೀದೇವಿ. 1,60,00,000 ಹಣ ಪಡೆದು ಒಪ್ಪಂದ ಕೂಡ ಮಾಡ್ಕೊಂಡಿದ್ರಂತೆ. ನೋಡಿ, 1,60,00,000 ರೂಪಾಯಿ ಕೊಟ್ಟಿದ್ದಾರೆ. ಅದಾದಮೇಲೆ ಮತ್ತೆ 15 ಲಕ್ಷ ಕೊಡುವಂತ ಬೇಡಿಕೆ ಇಟ್ಟಿರೋದು ಬ್ಲ್ಯಾಕ್ ಮೇಲ್. ಇದರಿಂದ ನೊಂದಂತಹ ರಾಕೇಶ್ ವೈಷ್ಣವ್ ಸಿಸಿಬಿಗೆ ದೂರು ಸಲ್ಲಿಕೆ ಮಾಡ್ತಾರೆ. ಕೇಸ್ ಸಂಬಂಧ ಈಗ ಸಿಸಿಬಿ ಪೊಲೀಸರು ಮೂವರನ್ನ ಅರೆಸ್ಟ್ ಮಾಡಿ ವಿಚಾರಣೆ ಮಾಡ್ತಾ ಇದ್ದಾರೆ. ನೋಡಿ, ಈ ಹನಿ ಟ್ರ್ಯಾಪ್ ಗ್ಯಾಂಗ್ ದಂಧೆ ಹೆಂಗೆಲ್ಲ ಹಣ ಸುಲಿಗೆ ಮಾಡ್ತಾರೆ, ಯಾವ್ಯಾವ ಮೂಲಗಳಿಂದ ಅನ್ನೋದನ್ನ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ಈಗ ನಮ್ಮ ಜೊತೆಗೆ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್, ಈ ಹನಿ ಟ್ರ್ಯಾಪ್ ಅನ್ನೋದು ಇತ್ತೀಚೆಗೆ ದೊಡ್ಡ ಮಟ್ಟದಲ್ಲಿ ಜಾಲ ಹಬ್ಕೊಂಡ್ಬಿಟ್ಟಿದೆ. ರಾಜ್ಯ ರಾಜಕೀಯದಲ್ಲೂ ಈ ಒಂದು ಹನಿ ಟ್ರ್ಯಾಪ್ ದೊಡ್ಡ ಮಟ್ಟದಲ್ಲಿ ಸದ್ದು ಸುದ್ದಿ ಮಾಡ್ತು. ಸರ್ಕಾರ ಕೂಡ ತನಿಖೆಗೆ ಆದೇಶ ಕೊಟ್ಟಿದೆ. ಈಗ ಅಂಥದ್ದೇ ಗ್ಯಾಂಗು ಸಿಕ್ಕಿಬಿದ್ದಿರೋದು ಸಿಸಿಬಿ ಪೊಲೀಸರಿಗೆ. ಯಾವ ರೀತಿ ಹನಿ ಟ್ರ್ಯಾಪ್ ಮಾಡ್ತಾ ಇದ್ರು ಇವರು, ಹೆಂಗೆ ಸಿಕ್ಕಿಬಿದ್ರು ಅಂತ ಹೇಳಿ ವೆಂಕಟೇಶ್. ಪೂರ್ಣಿಮಾ, ಮಹಾಲಕ್ಷ್ಮಿ ಲೇಔಟ್ ಠಾಣೆಯಲ್ಲಿ ವ್ಯಾಪ್ತಿಯಲ್ಲಿರುವಂತಹ ಒಂದು ಕಿಂಡರ್ ಗಾರ್ಡನ್ ಸ್ಕೂಲ್ ಇದೆ. ಆ ಸ್ಕೂಲನ್ನು ನಡೆಸ್ತಾ ಇದ್ದಂತಹ ಶ್ರೀದೇವಿ ಅನ್ನೋರು ಡ್ಯಾನ್ಸನ್ನು ಮತ್ತು ಟ್ಯೂಷನ್ ಕೂಡ ಹೇಳ್ಕೊಡ್ತಾ ಇದ್ರು. ರಾಕೇಶ್ ವೈಷ್ಣವ್ ಎನ್ನುವಂತಹ ಉದ್ಯಮಿ ಒಬ್ಬರು ಇದೇ ಒಂದು ಶಾಲೆಗೆ ಕೂಡ ತಮ್ಮ ಮಕ್ಕಳನ್ನು ಸೇರಿಸಿದ್ರು. ಅದರಂತೆ ಕೂಡ ಟ್ಯೂಷನ್ಗೆ ಮತ್ತು ಡ್ಯಾನ್ಸನ್ನು ಕಲಿಸ್ಕೊಳ್ಳೋದಕ್ಕೋಸ್ಕರ ಆಗಿ ಅವ್ರ ಹತ್ರನೇ ಬಿಟ್ಟಿರ್ತಾರೆ. ಆ ಸಂದರ್ಭದಲ್ಲಿ ಇಬ್ಬರ ನಡುವೆ ಕೂಡ ಸಹಜವಾಗಿ ಸಲಿಗೆ ಕೂಡ ಬೆಳೆದಿರುತ್ತೆ. ಆಗ ಆಕೆ ಒಂದು ಸ್ಕೂಲ್ನ ಪಾರ್ಟ್ನರ್ ಆಗೋದಕ್ಕೆ ಕೂಡ ಒಂದು ಆಹ್ವಾನ ಕೊಟ್ಟು ಒಂದು
ಹಣವನ್ನು ಕೂಡ ಇನ್ವೆಸ್ಟ್ ಮಾಡೋದಕ್ಕೆ ಹೇಳ್ತಾರೆ. ಆ ಸಂದರ್ಭದಲ್ಲಿ ಆತ ಕೂಡ ಒಪ್ಪಿ ಹಣವನ್ನು ಕೊಟ್ಟಿರ್ತಾರೆ. ಅದಾದ ಬಳಿಕ ಇಬ್ಬರ ನಡುವೆ ಕೂಡ ಸಾಕಷ್ಟು ಸಲಿಗೆ ಬೆಳೆಸ್ಕೊಂಡಿರ್ತಾರೆ. ಸೊ ಹೀಗೆ ಇರಬೇಕಾದ್ರೆ ಆತ ಹಣವನ್ನು ವಾಪಸ್ ಕೇಳಿದಂಥ ಸಂದರ್ಭದಲ್ಲಿ ಹಣವನ್ನು ಕೊಡಲ್ಲ, ಬದಲಾಗಿ ನಿನ್ಗೆ ಏನು ಬೇಕೋ ಕೊಡ್ತೀನಿ ಅಂತ ಹೇಳಿ ಆಕೆ ಆಫರನ್ನು ಮಾಡ್ತಾಳೆ. ಅದಾದ ಬಳಿಕ ಆತನ ಹೆಂಡತಿ ಮತ್ತು ಮಕ್ಕಳು ಇಲ್ಲದಂಥ ಸಂದರ್ಭದಲ್ಲಿ ಈಕೆ ಮನೆಗೆ ಹೋಗಿ ಆಕೆಗೆ ಅವನಿಗೆ ಒಂದು ಕಿಸ್ಸನ್ನು ಮಾಡಿ 50,000 ರೂಪಾಯಿಯನ್ನು ಚಾರ್ಜ್ ಮಾಡ್ತಾಳೆ. ಅದಾದ ಬಳಿಕ ಒಂದು ನೈಟ್ ಆತನ ಜೊತೆ ಕಾಲ ಕಳೆಯೋದಕ್ಕೆ 15 ಲಕ್ಷ ರೂಪಾಯಿ ಹಣಕ್ಕೂ ಕೂಡ ಡಿಮ್ಯಾಂಡನ್ನು ಮಾಡ್ತಾಳೆ. ಸೊ ಹೀಗೆ ಇರಬೇಕಾದ್ರೆ ಆಕೆಯ ಜೊತೆ ಮಾತಾಡೋದಕ್ಕೋಸ್ಕರ ಒಂದು ಸಪ್ರೇಟ್ ಸಿಮ್ ಕಾರ್ಡನ್ನು ಕೂಡ ತೆಗೆದುಕೊಂಡಿರ್ತಾರೆ. ಇಬ್ಬರು ಕೂಡ ಖಾಸಗಿಯಾಗಿ ಸಾಕಷ್ಟು ದಿನಗಳು ಕಳೆದಿರ್ತಾರೆ. ಆ ಎಲ್ಲವನ್ನು ಕೂಡ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದು ಈಕೆ ಹಣಕ್ಕೆ ಡಿಮ್ಯಾಂಡನ್ನು ಮಾಡ್ತಾಳೆ. ಅದಾದ ಬಳಿಕ ಏನು ಈ ರಾಕೇಶನ್ನು ಬೆದರಿಸಿ ಹಣಕ್ಕೆ ಡಿಮ್ಯಾಂಡ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಈಕೆ ಈತ ಕೂಡ ಭಯ ಪಡ್ತಾನೆ. ಆಗ ಈಕೆ ಮಾಡುವಂತಹ ಪ್ಲಾನ್ ಏನಂತ ಹೇಳಿದ್ರೆ ತನ್ನ ಪ್ರಿಯಕರ ಸಾಗರ್ ಮೊರೆ ಮತ್ತು ಬಿಜಾಪುರದ ರೌಡಿ ಶೀಟರ್ ಆಗಿರುವಂಥ ಗಣೇಶನನ್ನು ಕರೆಸಿ ಒಂದು ಪ್ಲಾನನ್ನು ಮಾಡಿ ಪೊಲೀಸರ ಸೋಗಿನಲ್ಲೂ ಕೂಡ ಆತನಿಗೆ ಕರೆಯನ್ನು ಮಾಡಿಸ್ತಾರೆ. ಕರೆ ಮಾಡಿಸಿ 2 ಕೋಟಿ ರೂಪಾಯಿ ಹಣಕ್ಕೆ ಡಿಮ್ಯಾಂಡನ್ನು ಮಾಡ್ತಾರೆ. 2 ಕೋಟಿಗೆ ಡಿಮ್ಯಾಂಡ್ ಮಾಡಿದಂಥ ಸಂದರ್ಭದಲ್ಲಿ ಆತ 1,60,00,000 ರೂಪಾಯಿ ಹಣವನ್ನು ಕೂಡ ಕೊಟ್ಟಿರ್ತಾನೆ. ಉಳಿದ ಹಣವನ್ನು ಕೊಡೋದಕ್ಕೂ ಕೂಡ ಒಂದು ಟೈಮನ್ನು ತೆಗೆದುಕೊಳ್ತಾನೆ. ಆದರೆ ಪದೇ ಪದೇ ಇವರು ಕಾಲ್ ಮಾಡಿ ಅವರಿಗೆ ಹಣವನ್ನು ಕೊಡದೇ ಇದ್ದರೆ ಇಲ್ಲಿರುವಂಥ ವಿಡಿಯೋ ಮತ್ತು ಆಡಿಯೋಗಳೇನಿದೆ ಎಲ್ಲವನ್ನು ಕೂಡ ನಿಮ್ಮ ಫ್ಯಾಮಿಲಿಗೆ ತಿಳಿಸ್ತೇನೆ ಮತ್ತು ಪೊಲೀಸರಿಗೆ ದೂರನ್ನು ಕೊಡ್ತೀನಿ ಅಂತ ಹೇಳಿ ಬೆದರಿಕೆಯನ್ನು ಹಾಕ್ತಾರೆ. ಆಗ ಸಹಜವಾಗಿ ಆತ ಭಯಗೊಳ್ತಾನೆ. ಆಗ CCB ಪೊಲೀಸರಿಗೆ ದೂರನ್ನು ಕೊಟ್ಟಂಥ ಸಂದರ್ಭದಲ್ಲಿ ಆ ಪ್ರಕರಣವನ್ನು ದಾಖಲಿಸಿಕೊಂಡು ಅವರು ತನಿಖೆಯನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಇವರು ಪೊಲೀಸರ ಸೋಗಿನಲ್ಲಿ ಏನು ಒಂದು ಕರೆಯನ್ನು ಮಾಡಿರ್ತಾರೆ ಅದನ್ನು ಕೂಡ ಪರಿಗಣನೆಗೆ ತೆಗೆದುಕೊಂಡು ಸೊ ಇವರನ್ನು 3 ಜನರನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಇವರು ಕೂಡ ಹಣಕ್ಕೆ ಡಿಮ್ಯಾಂಡ್ ಮಾಡಿರುವಂಥದ್ದು ಮತ್ತು ಹನಿ ಟ್ರ್ಯಾಪ್ ಮಾಡೋದಕ್ಕೆ ಏನೊಂದು ಪ್ಲಾನನ್ನು ಮಾಡ್ಕೊಂಡಿದ್ರು. ಸೊ ಅದು ಕೂಡ ಈಗ ಸದ್ಯಕ್ಕೆ ಗೊತ್ತಾಗಿರುವಂಥದ್ದು. ಉದ್ಯಮಿ ಏನು ಟೀಚರನ್ನು ನಂಬಿ ಹಿಂದೆ ಹೋಗಿದ್ರಿಂದಾಗಿ ಜೊತೆಗೆ ಲಕ್ಷ ಹಣವನ್ನು ಕಳೆದುಕೊಂಡು ಈ ಒಂದು ಹಣದ ದುರಾಸೆಗೆ ಬಿದ್ದಂತಹ ಈ 3 ಕೂಡ ಈಗ ಸದ್ಯ CCB ಪೊಲೀಸರು ವಶಕ್ಕೆ ಪಡೆದಿರುವಂಥದ್ದು. ಪೂರ್ಣಿಮಾ, ಥ್ಯಾಂಕ್ ಯು ವೆಂಕಟೇಶ್ ತಮ್ಮೆಲ್ಲ ಮಾಹಿತಿಗಾಗಿ.